ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ರಾಜಕಾರಣದಲ್ಲಿ ಒಂದೊಂದು ನಿಮಿಷಕ್ಕೂ ಎಷ್ಟೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ ಗಮನಿಸ್ತಾ ಇದ್ದೀವಿ. ಈಗ ಡೆಲ್ಲಿಯಿಂದ ಬರ್ತಿರುವ ಸುದ್ದಿ ಏನು ಹಾಗಾದರೆ? ಡಿ ಕೆ ಶಿವಕುಮಾರ್ ಅವರು 2 ಡಿಮ್ಯಾಂಡ್ಗಳನ್ನು ಇಟ್ಟಿದ್ರು ಖರ್ಗೆ ಅವರ ಎದುರು. ಅದರ ಆಧಾರದಲ್ಲಿಯೇ ಒಂದು ಫಾರ್ಮುಲಾ ರೆಡಿಯಾಗಿದೆ. ಈಗ ಇಬ್ಬರಿಗೂ ಕೂಡ ಸಮಸ್ಯೆ ಆಗದಂತೆ ಮಾಡೋದಕ್ಕೆ ಸಿದ್ದರಾಮಯ್ಯನವರನ್ನು ಸಮಾಧಾನ ಮಾಡಿಕೊಂಡೇ ಅಂದುಕೊಂಡಿದ್ದನ್ನು ನೆರವೇರಿಸೋದಕ್ಕೆ ಈಗ ಹೈಕಮಾಂಡ್ ಎಂತಹ ಫಾರ್ಮುಲಾವನ್ನು ರೆಡಿ ಮಾಡಿದೆ. ಸೋನಿಯಾ ಗಾಂಧಿಯವರ ಮೂಲಕವೇ ಡೀಲ್ ಫೈನಲ್ ಆಗುತ್ತೆ. ಅದರ ಬಗ್ಗೆ ರಿಪೋರ್ಟ್ ಈಗಾಗಲೇ ಇಟ್ಟಿದೆ. ಯಾಕಂದರೆ ರಾಹುಲ್ ಗಾಂಧಿಯವರ ಮಾತಿಗೂ ಬಗ್ಗುವ ಪರಿಸ್ಥಿತಿ ಇಲ್ಲ ಅಂತ ಅನಿಸ್ತಿರೋದ್ರಿಂದ ಸೋನಿಯಾ ಗಾಂಧಿಯವರು ಅವ್ರು ಹೇಳಿದ ಮೇಲೆ ಯಾರು ಆ ಕಡೆ ಈ ಕಡೆ ಎತ್ತಿಡೋಕ್ಕಾಗಲ್ಲ. ಸೊ ಅವರ ಮೂಲಕವೇ ಈ ಫಾರ್ಮುಲಾ ಇಡಿಸೋದು ಪ್ಲ್ಯಾನ್. ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವುದೇ ಕ್ಷಣದಲ್ಲಿ 1 ದಿನದಲ್ಲಾಗತ್ತಾ, 2 ದಿನದಲ್ಲಾಗತ್ತಾ, 1 ವಾರದಲ್ಲಾಗತ್ತಾ, ಅಷ್ಟು ತೀವ್ರ ಸ್ವರೂಪ ಪಡ್ಕೊಂಡಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗಿದೆ. ಖರ್ಗೆ ಅವರು ಇವತ್ತು ಹೇಳಿದ್ದಾರೆ, ಇವತ್ತು ಮಾತುಕತೆ ಆಗುತ್ತೆ. ಖರ್ಗೆ ಅವ್ರ ಜೊತೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಇವತ್ತು. ನಾಳೆ ಸೋನಿಯಾ ಗಾಂಧಿ ಬರ್ತಾರೆ. ಅಂದರೆ ಅವರು ಕೂಡ ತುರ್ತಾಗಿ ಆಗಮಿಸ್ತಿರೋದು. ವಿದೇಶದಲ್ಲೋ ಅಥವಾ ಬೇರೆ ಕಡೆ ಇರೋರು ಡೆಲ್ಲಿಗೆ ಬೆಳಗ್ಗೆ ಬಂದು ಇಳಿತಿದ್ದಾರೆ ನಾಳೆ. ಸೊ ಅವರು ತುರ್ತು ಆಗಮನ ಆಗ್ತಿದೆ ಅಂದರೆ ಒಂದು ಮಹತ್ವದ ತೀರ್ಮಾನ ತಗೊಳ್ಳೋ ಅನಿವಾರ್ಯತೆ ಎದುರಾಗಿದೆ ಅಂತಲ್ವಾ. ಈಗ ಎರಡೂ ನಾಯಕರ ಮನೆಯಲ್ಲಿ, CM DCM ಮನೆಯಲ್ಲಿ ಜೋರು ಮಾತುಕತೆಗಳು, ಶಾಸಕರ ಭೇಟಿ, ಸಚಿವರುಗಳ ಭೇಟಿ ಎಲ್ಲ ಆಗ್ತಿದೆ. ಜಿ ಪರಮೇಶ್ವರು, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಅಹಿಂದ ಸಮುದಾಯದ ಶಾಸಕರು, ಸಚಿವರುಗಳು ಸಿದ್ದರಾಮಯ್ಯನವರ ಮನೆಯಲ್ಲಿ ಸೇರಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅಲ್ಲಿಗೆ ಸಚಿವರು, ಶಾಸಕರ ದಂಡು ಹರಿದು ಬರ್ತಾ ಇದೆ. ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿಕೊಂಡು ಸಿದ್ದರಾಮಯ್ಯನವರು ಆಪ್ತರ ಮೀಟಿಂಗಲ್ಲಿ ತೊಡಗಿಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ಏನೋ ಒಂದು ಆಗೋದಿಕ್ಕಿದೆ. ಹೈಕಮಾಂಡ್ ಅಂತಿಮ ತೀರ್ಮಾನದ ಹತ್ತಿರ ಬರ್ತಿದೆ ಅಂತ. ಈಗ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಬರ್ತಾ ಇರೋದು. ಹೈಕಮಾಂಡ್ ಒಂದು ತೀರ್ಮಾನ ಮಾಡಿದೆ ಆಲ್ರೆಡಿ. ಅದನ್ನು ಈಗ ಪ್ರಕಟಿಸೋದು ಮತ್ತು ಇಬ್ಬರು ನಾಯಕರನ್ನು ಕೂರಿಸಿ ಮನವೊಲಿಸೋದೊಂದೇ ಇರೋದು. ಏನದು ಫಾರ್ಮುಲಾ ಹಾಗಾದರೆ? ಅದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೋಡಿ, ರಾಮಲಿಂಗಾರೆಡ್ಡಿ ಅವ್ರನ್ನ ಕೂಡ DK ಬ್ರದರ್ಸ್ ಭೇಟಿಯಾಗಿದ್ದಾರೆ. ಅಂದರೆ DK ಸುರೇಶ್ ಅವ್ರ ಮೂಲಕ DK ಶಿವಕುಮಾರ್ ಅವರು ಅಪ್ರೋಚ್ ಮಾಡಿದ್ದಾರೆ CM ಕುರ್ಚಿ ರಾಜಕೀಯ ಸಂಬಂಧಪಟ್ಟಂತೆ. ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ DK ಪರನೇ ಇರೋದು. ಆದರೆ ಈ ಸಂದರ್ಭದಲ್ಲಿ ಭೇಟಿ ಮಾಡಿ ವಿಶ್ವಾಸಕ್ಕೆ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಮೀರು ಮತ್ತು ಸತೀಶ್ ಭೇಟಿ ಬಳಿಕ ಈಗ ರಾಮಲಿಂಗಾರೆಡ್ಡಿ ಅವ್ರನ್ನೂ ವಿಶ್ವಾಸಕ್ಕೆ ತಗೊಳ್ತಿದ್ದಾರೆ. DK ಶಿವಕುಮಾರ್ ಅವರ ಪೋಸ್ಟ್ ಗಮನಿಸ್ತಿದ್ದೀವಿ ನಾವು. ಶಬ್ದ ಒಂದು ಮಾತಿನ ಶಕ್ತಿ, ಅದು ಇಡೀ ಜಗತ್ತಿನ ಶಕ್ತಿ. ಕೊಟ್ಟು ಮಾತು ಉಳಿಸ್ಕೊಳ್ಳೋದೇ ಅತಿ ದೊಡ್ಡ ಶಕ್ತಿ ಅನ್ನೋ ರೀತಿಯಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅವರು ಮತ್ತೆ ನೆನಪಿಸ್ತಿದ್ದಾರೆ. ಸೊ DK ಶಿವಕುಮಾರ್ ಅವರು ಯಾವ ಹಂತಕ್ಕೆ ಹೋಗಿದ್ದಾರೆ ಅಂದರೆ, 3 ದಶಕಗಳ ಹಿಂದಿನ ರಾಜಕಾರಣ ರಿಪೀಟ್ ಆಗಬಹುದು ಕರ್ನಾಟಕದಲ್ಲಿ. ಅದು ಹೈಕಮಾಂಡ್ಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. DK ಶಿವಕುಮಾರ್ ಅವರು ಸಹನೆ ಇನ್ನೂ ಉಳಿಸ್ಕೊಂಡಿಲ್ಲ ಅಂತ. ಏನು 3 ದಶಕಗಳ ಹಿಂದೆ ಅಂದರೆ, ದೇವೇಗೌಡರು CM ಆಗೋ ಸಮಯದಲ್ಲಿ ಶಾಸಕಾಂಗ ಸಭೆ ನಡೆಯುವಾಗ ಗಲಭೆಗಳಾಗಿ 2 ಲಕ್ಷ ಹತ್ತಿರ ಒಕ್ಕಲಿಗ ಸಮುದಾಯದವರು ಒಂದು ಮುತ್ತಿಗೆ ಹಾಕೋ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿಬಿಟ್ಟಿತ್ತು. ದೇವೇಗೌಡರೇ CM ಆಗಿ ಆಯ್ಕೆ ಆಗಬೇಕು, ಅವರೇ ಶಾಸಕಾಂಗ ನಾಯಕನಾಗಬೇಕು ಅಂತ ಕಡೆಗೆ ಹಾಗೆ ಆಯಿತು. ಆ ಪರಿಸ್ಥಿತಿಯನ್ನು ನೆನಪಿಸೋ ರೀತಿಯಲ್ಲಿ ರಾಜಕಾರಣ ಗರಿಗೆದರುತ್ತಿದೆ. ಯಾಕಂದರೆ ಒಕ್ಕಲಿಗ ಸಮುದಾಯದ ಇಬ್ಬರಿಬ್ಬರು ಮಠಾಧೀಶರು ಈಗ DK ಬೆನ್ನಿಗೆ ನಿಂತಿದ್ದಾರೆ. ಅದರಲ್ಲೂ ತುಂಬ ಸ್ಟ್ರಾಂಗ್ ಪೀಠ ಅನಿಸ್ಕೊಂಡಿರುವ ಆದಿಚುಂಚನಗಿರಿಯ ನಿರ್ಮಲಾನಂದ ಶ್ರೀಗಳು ನೇರವಾಗಿ ಎಚ್ಚರಿಕೆಯನ್ನೇ ಕೊಟ್ಟು ಬಿಟ್ಟಿದ್ದಾರೆ. ಈ ರೀತಿ ಏನು ಸರ್ಕಾರದಲ್ಲಿ ಅಸ್ತವ್ಯಸ್ತ ಪರಿಸ್ಥಿತಿ ತುಂಬ ಒಳ್ಳೆಯದಲ್ಲ. ಅದು ಹೈಕಮಾಂಡ್ ಆದಷ್ಟು ಬೇಗ ನಿರ್ಧಾರ ತಗೊಳ್ಳಿ. DKಗೆ 2.5 ವರ್ಷ ಆದಮೇಲೆ ಅವಕಾಶ ಬರುತ್ತೆ ಅಂತ ಇಡೀ ಸಮುದಾಯ ಕಾಯ್ತಾ ಇದೆ. ಸಾವಿರ ಕರೆಗಳು ಬರ್ತಾ ಇದೆ ನಮಗೆ. 1000 ಗಟ್ಟಲೆ ಭಕ್ತರು ಕರೆ ಮಾಡ್ತಿದ್ದಾರೆ. ಅಂದರೆ ಇಷ್ಟು ದಿನ ರಾಜಕೀಯದಲ್ಲಿ ತಾವು ಮಧ್ಯಪ್ರವೇಶ ನೇರವಾಗಿ ಮಾಡಬಾರ್ದು ಅಂತ ಸುಮ್ಮನಿದ್ದಂತಹ ಸ್ವಾಮೀಜಿ ನೇರ ಅಖಾಡಕ್ಕೆ ಇಳಿದಿದ್ದಾರೆ. ದೇವೇಗೌಡರ ಸ್ಟೈಲಲ್ಲಿ ಅವತ್ತು ಬಾಲಗಂಗಾಧರನಾಥ ಶ್ರೀಗಳ ಬಲವನ್ನು ಹೇಗೆ ದೇವೇಗೌಡರು ಪಡ್ಕೊಂಡಿದ್ರು ಆ ಸ್ಟೈಲಲ್ಲಿ DK ರಾಜಕಾರಣ ಮಾಡೋಕೆ ಇಳಿದಿದ್ದಾರೆ. ಅಂದರೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಈಗ. ಅಂದರೆ ಕಾಂಗ್ರೆಸ್ಗೆ ಎಷ್ಟು ವರ್ಷಗಳ ಬಳಿಕ 2023ರಲ್ಲಿ ಒಕ್ಕಲಿಗ ವೋಟ್ ಸಿಕ್ತು. ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲೇ ಆಶೀರ್ವಾದ ಸಿಕ್ತು. ಹಾಗಾದರೆ ಕುರುಬ ವೋಟ್ ಬ್ಯಾಂಕ್ಗೆ ಭಯ ಪಟ್ಟುಕೊಂಡು ನೀವು ಸಿದ್ದರಾಮಯ್ಯನವರನ್ನು ಇಳಿಸೋಕೆ ಟೆನ್ಷನ್ ಮಾಡಿಕೊಂಡ್ರೆ, ಅಹಿಂದ ವೋಟ್ ಬ್ಯಾಂಕ್ ಅಂತ ಟೆನ್ಷನ್ ಮಾಡಿಕೊಂಡ್ರೆ, ಒಕ್ಕಲಿಗ ಸಮುದಾಯ ಏನು ಪೆಟ್ಟು ಕೊಡಬಲ್ಲದು? ಒಕ್ಕಲಿಗ ಸಮುದಾಯದ ಸಂಖ್ಯೆ ಓವರಾಲ್ ಇರೋದು ಅದರಲ್ಲಿ 4-5% ವೋಟನ್ನು DK ಕಾರಣದಿಂದಾಗಿಯೇ ಕಾಂಗ್ರೆಸ್ ಪಡ್ಕೊಂಡಿದೆ ಅನ್ನೋದಾದರೆ ಮುಂದಿನ ಚುನಾವಣೆ ಕಥೆ ಏನಾಗಬಹುದು ಅನ್ನುವ
ನೇರ ಸಂದೇಶ ರವಾನೆಯಾಗಿದೆ. ಈಗ ಆ ನಿಟ್ಟಿನಲ್ಲೇ ಹೈಕಮಾಂಡ್ ಯೋಚಿಸ್ತಾ ಇರೋದು ಭವಿಷ್ಯದ ಲೆಕ್ಕಾಚಾರದಲ್ಲಿ ಏನಪ್ಪ ಫಾರ್ಮುಲಾ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವರು ತಾನಾಗಿಯೇ ಬಿಟ್ಟುಕೊಡು ಹಾಗಾಗಬೇಕು. ಅವರು ಡಿಸ್ಟರ್ಬ್ ಆಗಿ ತಪ್ಪು ಸಂದೇಶ ರವಾನೆಯಾಗಿ ಅವರ ಆಪ್ತರೆಲ್ಲ ಸಿಡಿದದ್ದು ಹಾಗೆಲ್ಲ ಆಗಬಾರ್ದು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರಿಗೆ ಸಿಡಿದೇಳುವ ಸಾಧ್ಯತೆ ಕಡಿಮೆ. ಡಿ ಕೆ ಶಿವಕುಮಾರ್ ಅವರು ಸಿಡಿದೇಳಬಹುದು ಹೆಚ್ಚು ಕಡಿಮೆ ಆದರೆ ಸಿದ್ದರಾಮಯ್ಯನವರು ಪಕ್ಷದಿಂದ ಬಹಳ ದೊಡ್ಡದನ್ನು ಪಡ್ಕೊಂಡಿದ್ದಾರೆ. ಅವರು ಜೀವನ ಪರ್ಯಂತ ಋಣಿಯಾಗಿರುವಂಥ ಒಂದು ಅವಕಾಶವನ್ನು ಕಾಂಗ್ರೆಸ್ ಅವರು ಕೊಟ್ಟಿದೆ. ಹಾಗಾಗಿ ಅವರು ಬಂಡೆದ್ರೆ ಇತಿಹಾಸದಲ್ಲಿ ಅದು ಕಪ್ಪು ಚುಕ್ಕಿ ಆಗ್ಬಿಡುತ್ತೆ. ಅಂಥದ್ದನ್ನೆಲ್ಲ ಬಯಸಲ್ಲ. ಅವರು ಒಂದೊಳ್ಳೆ ಬೀಳ್ಕೊಡುಗೆಯನ್ನು ಬಯಸ್ತಿದ್ದಾರೆ ಸಿದ್ದರಾಮಯ್ಯನವರು. ಮತ್ತು ಹೈಕಮಾಂಡ್ಗೂ ಗೊತ್ತದು ಸೋನಿಯಾ ಗಾಂಧಿ ಅವ್ರಿಗೆ ಎಷ್ಟು ಋಣಿಯಾಗಿದ್ದಾರೆ ಸಿದ್ದರಾಮಯ್ಯನವರು ಅಂತ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಸಮಾಧಾನ ಮಾಡಿ ಮನವೊಲಿಸೋದಕ್ಕೆ ಸ್ವತಃ ಸೋನಿಯಾ ಗಾಂಧಿ ಅವರು ಬರ್ತಿರೋದು. ಸರಿ, ಸಮಾಧಾನದಿಂದ ಅವರಾಗೆ ಇಳಿಯೋದು ಹೇಗೆ? ಇನ್ನೂ ಒಂದು 3-4 ತಿಂಗಳು ಅವ್ರಿಗೆ ಸಮಯ ಕೊಡಬಹುದು. ಅಂದರೆ ಚಳಿಗಾಲದ ಅಧಿವೇಶನ ಮುಗಿದು ಬಜೆಟ್ ಅಧಿವೇಶನ ಅವರೇ ಬಜೆಟ್ ಮಂಡಿಸಿ ಸಿದ್ದರಾಮಯ್ಯನವರು ನಿರ್ಗಮಿಸುವ ಸಾಧ್ಯತೆ ಈಗ ದಟ್ಟವಾಗಿ ಕಾಣಿಸ್ತಾ ಇದೆ. ಮ್ಯಾಕ್ಸಿಮಮ್ 6 ತಿಂಗಳು ಆಗ್ಬಿಡಬಹುದು. ಅಂದರೆ 3 ವರ್ಷ, ಈಗ 2.5 ಆಗಿದೆ. 3 ವರ್ಷ ಕಂಪ್ಲೀಟ್ ಮಾಡಿ ಉಳಿದ 2 ವರ್ಷ ಡಿ ಕೆಗೆ ಬಿಟ್ಟು ಕೊಡೋದು. ಡಿ ಕೆ ಶಿವಕುಮಾರ್ ಅವರು 2 ಡಿಮ್ಯಾಂಡ್ಸು ಹಾಗೇ ಇದೆ ಹೈಕಮಾಂಡ್ ಎದುರು. ಆಯಿತು, ಈಗ ನಿಮ್ಮ ಪರಿಸ್ಥಿತಿಲಿ ನಿಂತು ನಾನು ನೋಡ್ತೀನಿ, ಸರಿ ಇವತ್ತೇ ಅಲ್ಲ ಅಂದರೆ ಯಾವತ್ತು ಅನ್ನೋ ಡೇಟ್ ಫಿಕ್ಸ್ ಮಾಡಿ ಇವತ್ತೇ ಅದು ಫೈನಲ್ ಆಗಿಬಿಡ್ಲಿ ಎಲ್ಲರ ಎದುರು, ಜನರ ಎದುರು ಅಲ್ಲದಿದ್ರು ಶಾಸಕರು ಪಕ್ಷದ ನಾಯಕರಿಗೆ ಗೊತ್ತಾಗೋ ಹಾಗೆ ಬಹಿರಂಗವಾಗಿ ಸಿದ್ದರಾಮಯ್ಯನವರು ಇನ್ನೆಷ್ಟು ದಿನ ಇರ್ತಾರೆ, ನನಗೆ ಯಾವಾಗ ಸಿಗುತ್ತೆ ಅನ್ನುವ ಡೇಟ್ ಸಮೇತ ಫಿಕ್ಸ್ ಮಾಡಿ, ಸಂಪುಟ ಸರ್ಜರಿ ಅಲ್ಲಿ ತನಕ ಆಗಬಾರ್ದು, ಅಧ್ಯಕ್ಷ ಕುರ್ಚಿಯಿಂದ ಅಲ್ಲಿ ತನಕ ನಾನು ಇಳಿಯಲ್ಲ, ಡೇಟ್ ಕೊಟ್ಟುಬಿಡಿ, ಆವತ್ತೇ ನಾನು CM ಕುರ್ಚಿಗೆ ನಿಮ್ಮ ಆಶೀರ್ವಾದದೊಂದಿಗೆ ಏರ್ತೀನಿ ಅನ್ನೋದು ಕಡೆಯ ಸಂದೇಶ ಡಿ ಕೆ ಕೊಟ್ಟಿರುವಂಥ ಇನ್ನೊಂದು ಹೊಸ ಆಪ್ಷನ್ ಹೈಕಮಾಂಡ್ಗೆ. ಸೊ ಈಗಲೇ ಇಳಿಬೇಕು ಅಂತ ಕುತ್ತಿಗೆಗೆ ಬಂದಿರುವಾಗ ಸಿದ್ದರಾಮಯ್ಯನವ್ರಿಗೆ 2 ತಿಂಗಳು 3 ತಿಂಗಳು ಮ್ಯಾಕ್ಸಿಮಮ್ 6 ತಿಂಗಳು ಸಿಕ್ಕಿದ್ರೆ ಅದೊಂಥರ ಬಂಪರ್ ರೀತಿಯಲ್ಲೇ ಕಾಣುತ್ತೆ. ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಸಮಾಧಾನ ಪಟ್ಕೊಳ್ಬಹುದು. ಆಯಿತು, ನನಗೂ 3 ವರ್ಷ ಸಿಕ್ತಲ್ಲ, ಒಂದು ಒಳ್ಳೆಯ ಅವಧಿ ಈ ಸಲನೂ ಕಂಪ್ಲೀಟ್ ಮಾಡ್ದಂಗೆ ಆಯಿತು ಅಂತ ಮುಂದಿನ ಚುನಾವಣೆಗೆ ಇನ್ನೊಬ್ಬ ನಾಯಕ ತಯಾರಾಗಬೇಕು. ಹಾಗಾಗಿ ನಾನು ಅವರ ಬೆನ್ನಿಗೆ ನಿಲ್ತೀನಿ, ಬ್ಯಾಕ್ ಸೀಟ್ಗೆ ಹೋಗ್ತೀನಿ, ಡಿ ಕೆ ಶಿವಕುಮಾರ್ ಅವರು ಮುಂದೆ ಹೋಗಲಿ ಅಂತ ತಾನಾಗಿಯೇ ಬಿಟ್ಕೊಟ್ರೆ ಪಕ್ಷಕ್ಕೂ ಡ್ಯಾಮೇಜ್ ಇಲ್ಲ, ಡಿ ಕೆಗೂ ಡ್ಯಾಮೇಜ್ ಇಲ್ಲ. ಡಿ ಕೆ ಮುಂದುವರಿಬೇಕಲ್ಲ, ಆಮೇಲೆ ಪಕ್ಷ ಸಂಘಟನೆ ಮಾಡಬೇಕು. ನಾಯಕತ್ವ ಅಂದರೆ ಯಾವ ಸಮುದಾಯನೂ ಎದುರು ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಸಿದ್ದು ಆಪ್ತರನ್ನು ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರನ್ನು, ಸೀನಿಯರ್ಸನ್ನು ಬೇರೆಯವ್ರನ್ನ ಮಾತಾಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಇವರನ್ನು ವಿಶ್ವಾಸಕ್ಕೆ ತಗೊಂಡು ಸಿದ್ದರಾಮಯ್ಯನವರು ಸಮಾಧಾನವಾಗಿ ಇಳಿದ್ಬಿಟ್ರೆ ಡಿ ಕೆ ಭವಿಷ್ಯವೂ ಭದ್ರವಾಗುತ್ತೆ, ಪಕ್ಷಕ್ಕೂ ಡ್ಯಾಮೇಜ್ ಆಗಲ್ಲ, ಸರ್ಕಾರಕ್ಕೂ ಸಮಸ್ಯೆ ಆಗಲ್ಲ. ಮತ್ತು 28-29ಕ್ಕೆ ಆಶಯ ಉಳಿಸ್ಕೊಳ್ಬಹುದು. 29ರ ಚುನಾವಣೆ ಬಗ್ಗೆನೇ ರಾಹುಲ್ ಗಾಂಧಿಯವರು ಬಹಳ ಸೀರಿಯಸ್ ಆಗಿ ಮಾತಾಡಿದಾರಂತೆ. 25 ನಿಮಿಷ ಡಿ ಕೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ನಿನ್ನೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಮಾತಾಡಿದ್ದಾರೆ. ಇವತ್ತು ಮತ್ತೆ ಮೀಟಿಂಗ್ ಆಗುತ್ತೆ. ಆ ಮಾತಿನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದು, ನಮಗೆ 29ರ ಚುನಾವಣೆ ತುಂಬ ಇಂಪಾರ್ಟೆಂಟು. ಈಗ ಈ ಹೀನಾಯ ಸೋಲುಗಳು, ಬ್ಯಾಕ್ ಟು ಬ್ಯಾಕ್ ಸರಣಿ ಸೋಲುಗಳ ಬೆನ್ನಲ್ಲೇ ಮುಂದಿನ ಚುನಾವಣೆ ಬಗ್ಗೆ ನಾವು ಆಲೋಚನೆ ಮಾಡಬೇಕು. 28ರ ಚುನಾವಣೆ 29ರ ಚುನಾವಣೆ ನಿಟ್ಟಿನಲ್ಲೇ ನಾವು ನಿರ್ಧಾರ ತಗೊಳ್ಬೇಕು ಅನ್ನೋದನ್ನು ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ಇನ್ನೊಂಚೂರು ಸಮಯ ಸಿದ್ದರಾಮಯ್ಯನವ್ರಿಗೆ ಕೊಟ್ಟು ಸಲೀಸು ಮಾಡೋದು ಸೋನಿಯಾ ಗಾಂಧಿಯವರ ಮುಂದೆ ಇಡಲಿರುವ ಫಾರ್ಮುಲಾ. ಅದನ್ನು ಇಬ್ಬರು ಒಪ್ಪಿಕೊಳ್ಳೇಬೇಕು ಅಂತ ಸೋನಿಯಾ ಅವ್ರ ಬಾಯಿಲೆ ಹೇಳಿಸ್ಬಿಟ್ರೆ ಯಾರು ಒಂದು ಹೆಜ್ಜೆ ಆ ಕಡೆ ಈ ಕಡೆ ಇಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಕೂಡ ಇವತ್ತೇ ಕೊಡಿ ಅಂತ ಪಟ್ಟು ಹಿಡಿಯೋಕ್ಕಾಗಲ್ಲ ಸೋನಿಯಾ ಗಾಂಧಿ ಅವರು ಹೇಳಿದ್ಮೇಲೆ. ಮತ್ತೆ ಸಿದ್ದರಾಮಯ್ಯನವರು ಖುಷಿಯಿಂದ ಅದನ್ನು ಸ್ವೀಕರಿಸಬೇಕಾಗತ್ತೆ. Ibbru made a statement that there will be meeting. There will be a meeting. See, whatever decision High Command takes, I will follow. ದೆಹಲಿಗೆ ಹೋಗ್ತಿದ್ರ ಸರ್? ಆದರೆ ಸಚಿವರುಗಳೀಗ ಮೀಟಿಂಗ್ ಮಾಡ್ತಿದ್ದಾರಲ್ಲ ಸಿದ್ದರಾಮಯ್ಯನವ್ರ ಮನೆಯಲ್ಲಿ, ನೀವು ಒಪ್ಕೋಬೇಡಿ, ಯಾವ ಕಾರಣಕ್ಕೂ ಪಟ್ಟು ಸಡಿಲಿಸಬೇಡಿ, ಅಧಿಕಾರ ಕೊಟ್ಟಿರೋದೇ 5 ವರ್ಷಕ್ಕೆ ಅಂತ ಹಠ ಹಿಡಿರಿ ಅಂತ ಸಲಹೆ ಕೊಟ್ಟಿದ್ದಾರೆ. ಬಟ್ ಅದು ಆಗಿಲ್ಲ. ಕಾಂಗ್ರೆಸ್ನ ಇತಿಹಾಸದಲ್ಲಿ ಯಾವಾಗ ಬೇಕೋ ಆವಾಗ ಕಡೆಗೆ ಏರ್ಪೋರ್ಟ್ನಲ್ಲಿ ಬೇಕಂದಾಗ CM ಬದಲಿಸಿರೋದು ಇದೆ, ಸ್ಟ್ರಾಂಗ್ ಲೀಡರ್ಸ್ನೇ ಮಾಸ್ ಲೀಡರ್ಸ್ನೇ ಕೆಳಗಿಳಿಸಿರೋದಿದೆ. ಸೊ ಅದರಿಂದ ಏನು ಲಾಭ ಇಲ್ಲ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಗೊತ್ತು. ಸಮಸ್ಯೆ ಮಾಡಿಕೊಂಡು ಡಿಸ್ಟರ್ಬ್ ಮಾಡಿ ಪಕ್ಷಕ್ಕೆ ನಷ್ಟ ಆಗುತ್ತೆ ಅನ್ನೋದು ಹೈಕಮಾಂಡ್ಗೂ ಗೊತ್ತು. ಸೊ ಮ್ಯೂಚುವಲಿ ಇಬ್ಬರೂ ಸಮಾಧಾನದಿಂದ ಮಾಡಬೇಕಾಗಿದೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರು ಮಾಡಿದಂತೆ ಸಮುದಾಯದ ಶಕ್ತಿಯನ್ನು ತಗೊಂಡು ವಿಧಾನಸೌಧ ಅಂಗಳಕ್ಕೆ ಬರುವ ಮುನ್ನ ಎಚ್ಚೆತ್ಕೊಳ್ಬೇಕಾಗಿದೆ. ಸೊ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಒಂದು ಸಂಧಾನ ಮಾರ್ಗವನ್ನು ಕಂಡುಕೊಳ್ತಿದ್ದಾರೆ. ಈಗ ಖರ್ಗೆ ಅವರು ಇವತ್ತು ಅದನ್ನೇ ಹೇಳಿದ್ದು,
ಮಾತಾಡಿ ಫೈನಲ್ ಮಾಡ್ತೀವಿ ಅನ್ನುವ ಮೂಲಕ ಮಾತಾಡೋ ತನಕ ಅದು ಹೋಗಿದೆ ಅಂದರೆ ಏನೋ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನೋ ಪಕ್ಕಾ ಕ್ಲಾರಿಟಿ ಸಿಗ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.